ಡಾಕ್ಟರ್ ರಾಜ್ಕುಮಾರ್ ಕಂಚಿನ ಪುತ್ಥಳಿ ಲೋಕಾರ್ಪಣೆ ಮತ್ತು ಗಂಧದ ಗುಡಿ ಡಾಕ್ಟರ್ ರಾಜ್ ಪ್ರಶಸ್ತಿ ಪ್ರದಾನ. ನೆಲಮಹೇಶ್ವರಿ ನಗರದಲ್ಲಿ ಗಂಧದ ಗುಡಿ ಕನ್ನಡ ಯುವಕರ ಸಂಘ ಮತ್ತು ಕರ್ನಾಟಕ ಜನಸ್ಪಂದನ ಟ್ರಸ್ಟ್ ಸಹಯೋಗದೊಂದಿಗೆ ಸಂಘದ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿಯನ್ನ ಶಾಸಕ ಎಸ್ ಮುನಿರಾಜು ಲೋಕಾರ್ಪಣೆಯನ್ನ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಕನ್ನಡದಲ್ಲೂ ಕೂಡ ಚಿತ್ರನಟರು ಬೇರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದ್ರು. ಆದರೆ ರಾಜ್ಕುಮಾರ್ ಅವರು ಮಾತ್ರ ಕನ್ನಡ ಬಿಟ್ಟು ಬೇರೆ ಭಾಷೆಯನ್ನ ಯಾವುದೇ ಭಾಷೆಗಳಲ್ಲಿ ನಟನೆ ಮಾಡದೆ ಕನ್ನಡ ನೆಲ ಜಲ ಭಾಷೆಯಿಂದಲೇ ಮೇರು ನಟರಾದ ಏಕೈಕ ವ್ಯಕ್ತಿ ಅಂತ ಬಣ್ಣಿಸಿದ್ರು. ದಾಸರಹಳ್ಳಿಯಲ್ಲಿ ಕ್ಷೇತ್ರ ಘಟಕದ ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ YVH ಜಯದೇವ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು. ಅವರು ತಮ್ಮ 24ನೇ ವಯಸ್ಸಿನಲ್ಲಿ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅಭಿನಯಿಸಿದ್ರು. ಅವರ ಕೊನೆಯ ಚಿತ್ರ ಶಬ್ದವೇದಿಯಾಗಿದ್ದು, ಕನ್ನಡ ಚಿತ್ರರಂಗದಲ್ಲಿ 805ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ತಿಳಿಸಿದ್ರು. ಬೆಳಗ್ಗೆ ನೆಲಮಹೇಶ್ವರಿ ದೇವಸ್ಥಾನದಿಂದ 21 ಕಳಸ ಹೊತ್ತ ಮಹಿಳೆಯರು ತಮಟೆ ಮತ್ತು ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆ ಮೂಲಕ ಪುತ್ಥಳಿ ಅನಾವರಣ ಜಾಗಕ್ಕೆ ತಲುಪಿದ್ರು. ಸಂಜೆ ಆಕಾಶ್ ಅವರ ನೃತ್ಯ ಕಲಾ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಗಂಧದ ಗುಡಿ ಡಾಕ್ಟರ್ ರಾಜ್ ಪ್ರಶಸ್ತಿ ಪುರಸ್ಕಾರವನ್ನು ನೀಡಲಾಯಿತು. ಸಮಾಜ ಸೇವಕ ಟಿ ಧರ್ಮೇಶ ಗೌಡ ಮತ್ತು ದಾಸರಹಳ್ಳಿ ಕ್ಷೇತ್ರ ಘಟಕದ ಕನ್ನಡ ಜಾನಪದ ಪರಿಷತ್ತು ಅಧ್ಯಕ್ಷ YVH ಜಯದೇವ ಮತ್ತು ಸಂಘದ ಅಧ್ಯಕ್ಷ ಪಿ ನಾಗರಾಜ್, ಟ್ರಸ್ಟ್ ಅಧ್ಯಕ್ಷ ಹನುಮಂತಪ್ಪ ಮೇಡೆಗಾರ, ಬಿಜೆಪಿ ಮುಖಂಡ ಟಿ ಶಿವಕುಮಾರ್, ಲತಾ ಕುಂದರಗಿ, ರಾಜೇಶ ಕಣ್ಣೂರ್ ಮತ್ತು ಆನಂದ ಅಂಬಣ್ಣ ಮೂಡಬಿ, ರಾಮಲಿಂಗಪ್ಪ, ಸಂಘದ ಪದಾಧಿಕಾರಿಗಳು ಹಾಗೂ ಸಾವಿರಾರು ಅಭಿಮಾನಿಗಳು, ಸ್ಥಳೀಯರು, ನಿವಾಸಿಗಳು ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು. ಇವತ್ತು ಅನೇಕ ಕಡೆ ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ. ಯಾಕೆ ಅಂದ್ರೆ ಮನುಷ್ಯ ತರಗಾಗಿ ಬೇಕಾದಷ್ಟು ಆಸ್ತಿ, ಅಂತಸ್ತು, ಮನೆ, ಮಠ ಮಾಡ್ತಾರೆ. ಆದ್ರೆ ಆ ಆಸ್ತಿಗೋಸ್ಕರ ತನ್ನ ಮಕ್ಕಳು, ತನ್ನ ಸೊಸೆ, ತನ್ನ ಹೆಂಡತಿ ಮಕ್ಕಳು ಕೋರ್ಟು ಕಚೇರಿ ಹಚ್ತಾರೆ. ಸಮಾಜಕ್ಕೆ ಮಾಡಿದ್ರೆ ಸಮಾಜ ಈ ರೀತಿ ನೆನೆಸ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ತಮ್ಮ ಕಲಾಭಿಮಾನಿ ಇದ್ರು. ಅವರು ಈ ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟಿದ್ರು. ಅವರು ಒಳ್ಳೆಯ ಚಲನಚಿತ್ರ ನಟರು ಅಂತೇಳಿ ಅವ್ರನ್ನ ನಿರಂತರವಾಗಿ ಸಮಾಜದ ಮಧ್ಯೆ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಅಂತಹ ಸಾಧನೆ ನಮ್ಮ ಕಡೆ ಏನಾದ್ರು
ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಜೆ ಬೇರೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಮನರಂಜನೆ ಮಳೆ ಬರದೇ ಇರಲಿ, ಈ ಬಿಸಿಲು ನೋಡಿದ್ರೆ ಮಳೆ ಬಂದ್ಬಿಟ್ರೆ ಆರ್ಕೆಸ್ಟ್ರಾ ಹೋಗಿ, ಅದಕ್ಕೆ ಮಳೆ ಬರದೇ ಇರಲಿ. ರಾಜ್ಕುಮಾರ್ ಹಾಡುಗಳನ್ನೇ ಆಡಿಸಿ ಹೆಚ್ಚಾಗಿ ಒಳ್ಳೊಳ್ಳೆ ಹಾಡುಗಳಿವೆ. ರಾಜ್ಕುಮಾರ್ ಅವರು 2 ಕನಸು ಪಿಕ್ಚರ್ ನೋಡಿರೋರಿಗೆ, ನಾನಿನ್ನ ಮರೆಯಲಾರ ಪಿಕ್ಚರ್ ನೋಡಿರೋರಿಗೆ, ಕಸ್ತೂರಿ ನಿವಾಸ ನೋಡಿರೋರಿಗೆ, ಮಯೂರ, ಬಬ್ರುವಾಹನ, ಬಂಗಾರ ವಂಶ, ಈ ರೀತಿ ಅನೇಕ ಹಾಡುಗಳಿವೆ. ಅವ್ರ ಹಾಡುಗಳನ್ನ ಆಡಿಸಿ ನಾನು ಬಂಗಾರ ವಂಶನ ಒಂದು 7 ಸಾರಿ ನೋಡಿದ್ದೆ. ಕಸ್ತೂರಿ ನಿವಾಸನ 4-5 ಸಾರಿ ನೋಡಿದ್ದೆ. ಕಣ್ಣಲ್ಲಿ ನೀರು ಬರ್ತದೆ ಕಸ್ತೂರಿ ನಿವಾಸ ಚಿತ್ರ ನೋಡಿದ್ರೆ. ಬಬ್ರುವಾಹನ, ಮಯೂರ